ಹಾರ್ಟ್ ಯಾಕೆ ವೀಕ್ ಆಗುತ್ತೆ ಅಂದರೆ ಒಂದು ಇದೇ ಥರ ಸಮಸ್ಯೆ ಏನಂದರೆ ಅಲ್ಲಿ ಪ್ಯಾಂಕ್ರಿಯಾಸ್ ಫೇಲ್ಯೂರ್ ಆದಾಗ ಶುಗರು, ಇಲ್ಲಿ ಹಾರ್ಟ್ ವೀಕ್ ಆದಾಗ ಹಾರ್ಟ್ ಫೇಲ್ಯೂರ್ಸ್ ಇದಾಗುತ್ತೆ. ಹಾರ್ಟಿಗೆ ಸಂಬಂಧಪಟ್ಟಂಗೂ ನೋಡ್ತಾ ಹೋದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನಾವು ಟೊಮೊಟೊ ಯೂಸ್ ಮಾಡೋದೇ ಒಂದು ಕಾರಣ ಆಗ್ತಾ ಅನ್ನೋ ಮಟ್ಟಿಗೆ ಹೋಗ್ತಾ ಇದ್ದೀವಿ. ಏಕೆಂದರೆ ನೀವು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮಗೆ ಒಂದು 10-15 ವರ್ಷದಿಂದ ಟೀ ಸೊಪ್ಪನವನು ಟೀ ಫ್ಯಾಕ್ಟ್ರಿ ಇವನು ಟೀ ಕುಡಿದ್ರೆ ಹಾರ್ಟ್ ಒಳ್ಳೇದು ಅಂತ ಹೇಳ್ದ ಒಂದು 10 ವರ್ಷದ ಹಿಂದೆ. ಅದು ಎಷ್ಟು ಪರ್ಸೆಂಟ್ ಟ್ಯಾನಿನ್ ಇದೆ ಅಂದರೆ 0.5% ಟ್ಯಾನಿನ್ ಇದೆ ಅದರಲ್ಲಿ. ಅದಕ್ಕೆ ಅವರು ಅಷ್ಟೊಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟರು. 3 to 5% ಟ್ಯಾನಿನ್ ಯಾವುದರಲ್ಲಿ ಇದರ ಅದು ಹುಣಸೆಹಣ್ಣಲ್ಲಿದೆ. ಆ ಹುಣಸೆಹಣ್ಣಲ್ಲಿ ಇರೋದ್ರಿಂದ ನಾವು ಅದನ್ನು ಉಪಯೋಗಿಸೋದು ಬಿಟ್ಟು, ಅದು ಉಪಯೋಗಿಸೋದು ಬಿಟ್ಟಿಗೆ ಏನಾಗ್ತು, ನಮಗೆ ಆಟೋಮೆಟಿಕ್ಕಾಗಿ ನಮಗೆ ಎಲ್ಲ ಫೇಲ್ಯೂರ್ಗಳು ಸ್ಟಾರ್ಟ್ ಆಗ್ತಾ ಬಂತು. ಶುಗರು, BP, ಕ್ಯಾನ್ಸರು, ಕಿಡ್ನಿ ಫೇಲ್ಯೂರು, ಲಿವರ್ ಫೇಲ್ಯೂರ್ ಏನೇ ಆಗ್ಬೋದು. ಒಂದು ಹುಣಸೆಹಣ್ಣೆ ಒಂದು ಕಡೆ ಬಿಟ್ವಾ ಅನ್ನೋ ಮಟ್ಟಿಗೆ ಆಗಿದೆ. ಅದೇ 40 to 45% ಟ್ಯಾನಿನ್ ಈ ಅರ್ಜುನದಲ್ಲಿದೆ. ಅರ್ಜುನ ನೀವು ಹಾರ್ಟ್ ಹಿಂಗೆ ಬಡ್ಕೊಳ್ತಾ ಇರಲಿ, ನಿಮ್ಗೆ ಏನೋ ಒಂದು ಇಮ್ಮಿಡಿಯೇಟ್ ICUಗೆ ಹಾಕಬೇಕು ಅನ್ನೋಂಗಿರಲಿ, ಅರ್ಜುನ ಇಷ್ಟ ಟಾನಿಕ್ ಸಿಗುತ್ತೆ. ಬೈದ್ಯನಾಥ್ ಅವ್ರದ್ದು ಒಳ್ಳೆ ರಿಸಲ್ಟ್ ಇದೆ, ಸಖತ್ ಇಮ್ಮಿಡಿಯೇಟ್ ಕುಡ್ದಟಿ ಏನೋ ರಿಲೀಫ್ ಆಗುತ್ತೆ. ಸಿಗುತ್ತೆ ಅರ್ಜುನ ಇಷ್ಟ. ಬೈದ್ಯನಾಥ್ ಅವ್ರದ್ದು ಒಳ್ಳೆ ರಿಸಲ್ಟ್ ಸಿಗ್ತದೆ. ನಮ್ಮ ಹತ್ರ ಬರೋ ಪೇಷಂಟ್ಗಳಿಗೆಲ್ಲ ಬೈದ್ಯನಾಥ್ ಅದೊಂದು ರೆಫರ್ ಮಾಡ್ತೀವಿ, ಅದು ಚೆನ್ನಾಗಿ ಸಿಗ್ತದೆ. ಸ್ಟೋರ್ ನಿಮ್ಮ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ಗಳು ಸಿಗುತ್ತೆ.